ಬೆಂಗಳೂರಲ್ಲಿ ಮಲತಂದೆಯಿಂದಲೇ ಮಗಳ ಹತ್ಯೆ. ಉಸಿರುಗಟ್ಟಿಸಿ 7 ವರ್ಷದ ಮಗಳ ಹತ್ಯೆಯನ್ನು ಮಾಡಿದ್ದಾನೆ ಮಲತಂದೆ. 7 ವರ್ಷದ ಸಿರಿ ಮಲತಂದೆಯಿಂದ ಕೊಲೆಯಾಗಿರುವಂತಹ ಪಾಪ ಬಾಲಕಿಯಾಗಿದ್ದಾಳೆ. ಉಸಿರುಗಟ್ಟಿಸಿ 7 ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾನೆ ಮಲತಂದೆ. 7 ವರ್ಷದ ಸಿರಿ ಮಲತಂದೆಯಿಂದ ಕೊಲೆಯಾಗಿರುವಂತಹ ಬಾಲಕಿಯಾಗಿದ್ದಾಳೆ. ಕುಂಬಳಗೋಡು ಠಾಣಾ ವ್ಯಾಪ್ತಿಯ ಕನ್ನಿಕಾ ಬಡಾವಣೆಯಲ್ಲಿ ಒಂದು ಘಟನೆಯಾಗಿದೆ. ಮಗುವಿನ ಕೊಲೆಯ ಬಳಿಕವಾಗಿ ಆರೋಪಿ ದರ್ಶನ್ ಎಸ್ಕೇಪ್ ಆಗಿದ್ದಾರೆ. ದರ್ಶನ್ ಜೊತೆಯಲ್ಲಿ 2ನೇ ಮದುವೆ ಆಗಿದ್ದಂತಹ ಮಗುವಿನ ತಾಯಿ ಶಿಲ್ಪಾ ಜೊತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡು ಮಗಳನ್ನ ಹತ್ಯೆ ಮಾಡಿದ್ದಾನೆ ಈತ ದರ್ಶನ್ ಅನ್ನುವಂತಹ ವ್ಯಕ್ತಿ. ಶಿಲ್ಪಾ ಅವರು ಪಾಪ 2ನೇ ಮದುವೆ ಆಗಿರ್ತಾರೆ ದರ್ಶನ್. ಈತ ಏನ್ ಮಾಡ್ತಾನೆ, ತನ್ನ ಮಗಳಿಗೆ ಏನಿರ್ತಾಳೆ ಆಕೆಯನ್ನು ಉಸಿರುಗಟ್ಟಿಸಿ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ. ಆಕೆಯ ಪ್ರೀತಿ ಯಾರೋ ಮಗಳು. ಸೊ ಮಗಳನ್ನ ಹತ್ಯೆ ಮಾಡೋಣ ಅಂತ ಹೇಳಿ ಮಗಳನ್ನ ಹತ್ಯೆ ಮಾಡಿದ್ದಾನೆ ಉಸಿರುಗಟ್ಟಿಸಿ. ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಕೂಡ ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ ಎಷ್ಟು ಮುದ್ದಾಗಿದೆ ಪಾಪ ಹುಡುಗಿ. ಅದೇನು ಕರುಣೆನೇ ಬರೋದಿಲ್ವಾ ಇವ್ರಿಗೆಲ್ಲ ಅಂತ ಹೇಳಿ ಹೊಡಿಲಿಕ್ಕೆ ಮನ್ಸಾಗಲ್ಲ ಹೆಣ್ಣು ಮಕ್ಕಳನ್ನ. ಅದರಲ್ಲೂ ಕೂಡ ತಂದೆ ಅಂದಮೇಲೆ ಅಥವಾ ಬೇರೆಯವರಿಗೆ ಎಷ್ಟೋ ಕನಿಕರ ಬರುತ್ತೆ. ಅಂಥದ್ರಲ್ಲಿ ಮಲತಂದೆ ಬೇರೆ. ತಂದೆ ಅಂದರೆ ಅದು ಜವಾಬ್ದಾರಿಯುತವಾದಂತಹ ಸ್ಥಾನ. ಅದು ಮಲತಂದೆ ಆಗಿರಲಿ ತಂದೆನೇ ಆಗಿರಲಿ, ತಂದೆ ಅಂತ ಒಂದು ಸ್ಥಾನ ಅಲ್ಲಿ ಸೇರ್ಕೊಳ್ಳುತ್ತಲ್ವ. ಆದಮೇಲೆ ಯಾಕೆ ಹಿಂಗೆಲ್ಲ ಮಾಡ್ತಾರೆ? ಏನೋ ಒಂದು ಹೊಡೆಯೋದೋ ಬೈಯೋದೋ ಓಕೆ, ಆದರೆ ಈ ಲೆವೆಲ್ಗೆ ಸಾಯಿಸೋ ಲೆವೆಲ್ಗೆಲ್ಲ ಹೋಗ್ತಾರೆ ಅಂದರೆ ಇವರೆಲ್ಲ ಮನುಷ್ಯ ಅಂತ ಹೇಳಿ ಅನಿಸುತ್ತೆ ನೋಡಿ. ಅದರಲ್ಲೂ ಕೂಡ ಏನೋ ಹೆಂಡತಿ ಮೇಲೆ ಕೋಪ ಇದೆ, ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡ್ಕೊಂಡು ಆ ಕೋಪ ಏನಾಗುತ್ತೆ, ವಿಕೋಪಕ್ಕೆ ಹೋಗಿ ಮಗಳನ್ನು ಸಾಯಿಸುವಂತಹ ಲೆವೆಲ್ಗೆ ಹೋಗಿದೆ.